ವಿಜಾಪುರ ಗೋಲ್ ಗುಂಬಜನ್ನು ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ತುಳಜಾಪುರ ಭವಾನಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಇಷ್ಟೊಂದು ರಶ್ ಇರುತ್ತೆ ಅಂತಂದೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತುಳಜಾಪುರ ಭವಾನಿಗೆ ಬಹಳ ಜನ ನಡ್ಕೊತಾರೆ ಅಂತಂದೇಳಿ. ತುಂಬಾ ರಶ್ ಇತ್ತು, ತುಂಬ ಜನ ಭಕ್ತಿಯಿಂದ ಅಲ್ಲಿ ನಡ್ಕೊತಿದ್ದನ್ನು ನೋಡಿ ನಮಗೂ ತುಂಬಾ ಖುಷಿ ಆಯಿತು. ನಾವು ಯಾವುದೇ ಲೊಕೇಶನಲ್ಲಿ ಹೋದರೂ ಆ ಟೂರಿಸ್ಟ್ ಪ್ಲೇಸಲ್ಲಿ ಅಲ್ಲಿ ಲೋಕಲ್ ಸ್ಟ್ರೀಟ್ ಫುಡ್ನ ನಾವು ಟ್ರೈ ಮಾಡಿ ನೋಡ್ತೀವಿ. ಸೊ ಇದರಲ್ಲಿ ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಅಲ್ಲಿ ಲೋಕಲ್ ಸ್ಟ್ರೀಟ್ ಫುಡ್ನ ನಾವು ಅಲ್ಲಿರೋ ಹೈಜೆನಿಕ್ ಮೇಂಟೆನೆನ್ಸ್ನ ನೋಡಿಬಿಟ್ಟೆ ಊಟ ಮಾಡ್ತೀವಿ. ನೀವು ಟ್ರೈ ಮಾಡಿ. ಇಲ್ಲಿರೋ ಸೇವ್ಪುರಿ ಆ್ಯಂಡ್ ಬೇಲ್ಪುರಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಸೊ ಸೇವ್ಪುರಿನ ಮತ್ತು ಬೇಲ್ಪುರಿನ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಟೀ ಕುಡಿದು ರೂಮ್ ಕಡೆ ನಾವು ಹೊರಟ್ವಿ. ಆಲ್ ರೆಡಿ ಟು ಗೋ ಆಗ್ತಾ ಇದ್ದೀವಿ. ಇದು ರೂಮಲ್ಲಿ ಇದ್ವಿ. ಲಾಸ್ಟಿಗೆ ಒಂದು ಹಿಂಗೆ ಗಿಫ್ಟ್ ಕೊಟ್ಟೋಗಿರ್ತೀವಿ. ತಗೊಳ್ಳಿಲ್ಲ ಮರ್ತೆ ಚಾವಿ ತವಿದ್ಯಾ ತಗೊಂತೀನಿ ನೀ ಜಲ್ದಿ. ಆ್ಯಕ್ಚುಲಿ ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ ತುಳಜಾಪುರಿಂದ. ಅದು ಆ್ಯಕ್ಚುಲಿ ಗುಡಿ ರೋಡು. ಏನು ಮಾಡತ್ತೀವ ವೈಭವ್? ಸರಿ ಹೋಗೋಣ. ಪಾರ್ಕಿಂಗ್ ಹತ್ರ ಒಂದು ಕಾರ್ ಪಾರ್ಕಿಂಗ್ ಇನ್ನೂ ಒಂದು ಅರ್ಧ ಕಿಲೋಮೀಟರ್ ದೂರ ಐತಿ ಗುಡಿಯಿಂದ. ಸೊ ಹೋಗ್ತಾ ಇದ್ದೀವಿ. ಅವಿ ಹೋಗೋಣ. ಬಾಯ್.